hero and the Romeo and the Juliet. I'm alive on the floor, love was rolling. La 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 la. Hey, love boy. ನಾಣಿ ಸರ್, ಏನಯ್ಯ ನಿಮ್ ಮೇಡಮ್ ರೆಸ್ಪಾನ್ಸೇ ಮಾಡ್ತಿಲ್ಲ? ತುಂಬಾ ಕೋಪ ಬಂದಿರಬೇಕು ಅನ್ಸುತ್ತೆ. ಏನ್ ಮಾಡಿದ್ರು ಸರ್? ಟೇಬಲ್ ಕೆಳಗಿಂದ ಕಾಲ್ ಟಚ್ ಮಾಡಿದ್ರೆ ರಿಯಾಕ್ಟೇ ಮಾಡ್ತಿಲ್ಲ. ಇನ್ನೊಂದ್ಸರಿ ಟ್ರೈ ಮಾಡಿ ಸರ್. ಏನ್ ಜೈ ಇದು? ನನ್ಗೆ ಅನ್ಯಾಯ ಮಾಡ್ತೀಯಾ? ಅಂದ್ರೆ ನಾನು ನೀನು ಅತ್ತೆ ಕಾಲು ಅದು. ಅಯ್ಯೋ ಸತ್ತೆ. ಸ್ಯಾರಿ ಮಾವ. ವಿಚಿತ್ರವಾಗಿ ಆಡ್ತಿದಾರಲ್ಲ ಇವರು. ಏನಾಯ್ತು ಜೈ? ಅದು ಅಜ್ಜಿ, ಊಟದಲ್ಲಿ ಕಲ್ ಸಿಕ್ತೇನೋ ಅಜ್ಜಿ? ರಾಕ್ಷಸಿ. ಮತ್ತೆ ಫ್ಲಾಪ ಸರ್? ಜಾಡ್ಸಿ ಒದ್ಲು. ಅದಕ್ಕೆ ಹೇಳಿದ್ದು ಬೆಟ್ ಕಟ್ಬಿಡಿ ಅಂತ. ಕಾಲಿಂದ ಒದಿತಾಳಲ್ವಾ, ಅವಳ ಕೈಯಿಂದನೇ ತಿನ್ನಿಸ್ಕೋತೀನಿ ನೋಡು. ಏನ್ ಜೈ, ಏನ್ ಬೇಕು? ವೈಫ್ ಬೇಕು. ಏನ್ ಜೈ? ಅಯ್ಯೋ, ನೈಫ್ ಬೇಕು. ಯಾಕಂದ? ಅದು ಅನ್ನಕ್ಕೆ ಆಪಲ್ ಕಟ್ ಮಾಡ್ಕೊಂಡು ತಿಂತೀನಿ. ಅದೇನ್ ಟೇಸ್ಟ್ ಅಳಿಯಾ? ಸೂಪರ್ ಆಗಿರುತ್ತೆ ಮಾವ. ಯಾವತ್ತೂ ಟ್ರೈ ಮಾಡಿಲ್ವಾ? ಇದೇನ್ರಿ ಹೀಗ್ ಕಟ್ ಮಾಡ್ಕೊಂಡ್ಬಿಟ್ರಿ?
ಮಾಡಕ್ಕೂ ಬರಲ್ಲ. ಇವಾಗ ತಿನ್ನಿ. ಆಪಲ್ ತಿಂದ್ರೆ ಹೊಟ್ಟೆಯಲ್ಲಿ ತುಂಬುತ್ತಮ್ಮ. ಊಟ ತಿನ್ಸು. ನಾನ್ ತಿನ್ಸಿದ್ರೆ ತಿಂತಾರೋ ತಿನ್ನಲ್ವೋ? ಅದಕ್ಕೆಲ್ಲೂ ಇಷ್ಟು ಡ್ರಾಮಾ ಮಾಡಿದ್ದು. ತಿನ್ಸಮ್ಮ, ತಿಂತಾನೆ. ನೀನ್ ಕೂಡ ಕೂತ್ಕೊಂಡು ತಿನ್ನಮ್ಮ. ನಾಣಿ, ಸರ್, ನೋಡಿದ್ಯಾ ನಿನ್ ಮೇಡಮ್ ಹತ್ರ ಹೇಗ್ ತಿನ್ನಿಸ್ಕೊಂಡೆ ಅಂತ? ನೀವು ತುಂಬಾ ಗ್ರೇಟು ಸರ್. ರಕ್ತದಾನ ಮಾಡಿ ಅನ್ನದಾನ ಮಾಡಿಸ್ಕೊಂಡ್ರಿ. ಜೈ ಆಡೋದ್ ನೋಡಿದ್ರೆ ಬದಲಾಗಿದ್ದಾನೆ ಅನ್ಸತ್ತೆ ಚಂದ್ರಿಕಾ. ಹೌದು ರೀ, ನನಗೂ ಕೂಡ ಏನೋ ಅನುಮಾನ ಬರ್ತಿದೆ. ಯಾವುದಕ್ಕೂ ಒಳ್ಳೇದು, ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಿ. ಎಷ್ಟು ದಿನ ಆಯ್ತು ನಾವೆಲ್ಲ ಹೀಗೆ ಒಟ್ಟಿಗೆ ಕೂತ್ಕೊಂಡು ಮಾತಾಡಿ. ಹೌದು ಅಜ್ಜಿ, ಪ್ರತಿದಿನ ಹೀಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೋ ಅಲ್ವಾ ಅಜ್ಜಯ್? ಈ ನಾಣಿ ಎಲ್ಲೋದ? ಏನಾಯ್ತಪ್ಪ, ಮಾತಾಡ್ತಿಲ್ಲ? ಏನ್ ಯೋಚನೆ ಮಾಡ್ತಿದ್ಯಾ ಜೈ? ನಾಣಿ ಎಲ್ಲಿ ಹೋದ? ಅವನು ಇನ್ನೂ ಎಲ್ಲಿರ್ತಾನೆ? ಮನೆಗೆ ಹೋಗಿರ್ತಾನೆ. ನಮ್ ಜೊತೆನೆ ಕಂಠ ಪೂರ್ತಿ ಊಟ ಆಯ್ತಲ್ಲ, ಮನೆಗ್ ಹೋಗಿ ಗೊರ್ಕಿ ಹೊಡಿತ ಮಲಗಿರ್ತಾನೆ. ನಾನೇ ಅವರು ಹೇಳ್ದೆ ಹೋಗಲ್ಲ, ಇಲ್ಲೇ ಎಲ್ಲೋ ಇರ್ತಾರೆ. ಏಯ್, ಎಲ್ಲ ಹೋಗಿದ್ದೆ ನೀನು? ಎಲೆ ತಗೊಂಡ್ ಬರಕ್ ಹೋಗಿದ್ದೆ ಸರ್. ಎಲೆನಾ? ಹಾ, ವಿಳ್ಳೆದೆಲೆ ಸರ್. ಹೊಟ್ಟೆ ತುಂಬಾ ತಿಂದ್ವಲ್ಲ, ಈ ಎಲೆ ಅಡಿಕೆ ತಿಂದ್ರೆ ಹಬ್ಬದೂಟ ಸಂಪೂರ್ಣ ಆದಾಗೆ. ಅದಕ್ಕೆ ನಮ್ಮ ಮನೆಗೆ ಹೋಗಿ ನಮ್ಮ ಮೀನಾಕ್ಷಿ ಹತ್ರ ಎಲೆ ತಗೊಂಡು ಸ್ಪೆಷಲ್ ಆಗಿ ಪ್ಯಾಕ್ ಮಾಡಿಸ್ಕೊಂಡು ಬಂದಿದ್ದೀನಿ ಸರ್. ಒಟ್ನಲ್ಲಿ ಒಳ್ಳೆಯವನು ಅನ್ನಿಸ್ಕೊಳಕ್ ನೋಡ್ತಿದ್ಯಾ ನಾಣಿ? ಮತ್ತೆ ತಟ್ಟೆ ತುಂಬಾ ಊಟ ಮಾಡಿ ಸಿಂಪಲ್ ಆಗಿರೋ ಎಲೆ ಅಡಿಕೆ ತಂದಿದ್ದಾನೆ. ಇದು ಸಿಂಪಲ್ ಅಲ್ಲ ಸರ್, ಸ್ಪೆಷಲ್. ಇಲ್ಲಿ ಅಜ್ಜಿ ನನ್ನನ್ನು ಬಿಟ್ರೆ ಬೇರೆಯವರೆಲ್ಲ ಜೋಡಿನೇ ಅಂದ್ಮೇಲೆ ಒಬ್ರಿಗೊಬ್ರು ಈ ಎಲೆ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ತಗೊಂಡ್ ಬಂದೆ. ತಗೊಳ್ಳಿ, ಇಲ್ಲಿ ನೋಡಿ ಅಜ್ಜಿ, ತಗೊಳ್ಳಿ, ನಿಮಗೆ ಮೊದಲನೇ ತಾಂಬೂಲ. ಕಲ್ಪನಾ ಮೇಡಮ್ ತಗೊಳ್ಳಿ, ಇದು ನಿಮಗೆ. ಚಂದ್ರಿಕಾ ಮೇಡಮ್ ಇದು ನಿಮಗೆ. ಗಂಗಾ ಮೇಡಮ್ ತಗೊಳ್ಳಿ, ಇದು ನಿಮಗೆ. ಮೇಡಮ್, ಆ ಎಲೆ ಅಡಿಕೆನ ನಿಮ್ ಕೈಯಾರ ನೀವು ಸಾರಿಗೆ ತಿನ್ನಿಸ್ಬೇಕು. ಇದೇನ್ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿರುತ್ತೆ ಚಂದ್ರಿಕಾ, ತಿನ್ಸು ತಿನ್ಸು. ಮೊದ್ಲು ಕಲ್ಪನಾ ಮೇಡಮ್ ಜನಾರ್ದನ್ ಸಾರು, ಆಮೇಲೆ ನಿಮ್ ಜೋಡಿ, ಕೊನೆಗೆ ಹೊಸ ಜೋಡಿ. ಶುರು ಮಾಡಿ, ಶುರು ಮಾಡಿ.
ಈಗ ನಿಮ್ ಟೈಮು. ಇದು ಅನ್ಯಾಯ ಚಂದ್ರಿಕಾ. ನಿನ್ನಣ್ಣ 2 ಎಲೆ ತಿಂದು ಒಂದ ನಿನ್ನತ್ತೆಗೆ ಕೊಟ್ರೆ ನೀನ್ 2 ಎಲೆ ತಿಂದು ಒಂದೇ ನನ್ ಕೊಡ್ತೀಯಾ? ನಮ್ಮ ಅತ್ತಿಗೆದು 3ರಲ್ಲಿ 1 ಪಾಲು, ನಂದು 3ಕ್ಕೆ 2 ಪಾಲು. ನಿಮ್ ಗಂಡನಿಗಿಂತ ನಿಮ್ದೇ ಮೇಲ್ಗೈ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದಲ್ಲ ಮೇಡಮ್? ಜೈ ಗಂಗಾ, ಈಗ ನೀವು ತಿನ್ಸಿ. ತಿನ್ಸಮ್ಮ. ಗೂಬೆ ನನ್ ಬೆರಳು ಯಾಕೆ ಕಚ್ತೀಯಾ? ತಾವ್ ಕಚ್ಚಿಲ್ವಾ ಮತ್ತೆ? ನಾನೇನೋ ನೋಡ್ಲಿಲ್ಲ. ನಾನ್ ನೋಡೇ ಕಚ್ಚಿದ್ದು. ನಾನೇನೋ ತಮಾಷೆ ಕಚ್ಚಿದ್ರೆ ನೀನ್ ನಿಜವಾಗ್ಲೂ ಕಚ್ತೀಯಾ? ನೀವ್ ಶುರು ಮಾಡಿದ್ರಿ, ನಾನ್ ಪೂರ್ತಿ ಮಾಡ್ದೆ. ಹೌದು, ಅವಳು ಯಾಕೆ ಬಗ್ಬೇಕು? ಮುಯ್ಯಿಗ್ ಮುಯ್ಯಿ. ನಿಜವಾದ ಹಬ್ಬ ಈಗಾಯ್ತು. ಒಂದಲ್ಲ ರೀ, 2 ಹಬ್ಬ. ಒಂದು ಆ ಸೀತಾರಾಮರ ಕಲ್ಯಾಣ, 2ನೇದು ನಮ್ ಜೈ ಗಂಗಾ ಒಂದಾಗಿದ್ದು. ಗಂಗನ್ ಜೊತೆ ಒಂದಾದೆ ಅಂತ ಅವ್ನು ನಿಂಗೆ ಹೇಳಿದ್ನ ಅದ್ಕೆ? ಅವರು ಒಂದಾದ್ರು ಅಂತ ನಿಮಗ್ ನೀವೇ ಅಂದ್ಕೊಂಡ್ರೆ ಹೇಗೆ? ಹೌದು, ನಾವು ಒಂದಾಗಿದ್ದೀವಿ ಮಾವ. ಗಂಗಾಗೂ ನನಗೂ ಮಧ್ಯೆ ಇದ್ದ ದೂರ ಮುಗ್ದೋಗಿ ನಾವಿಬ್ರು ಒಂದಾಗಿದ್ದೀವಿ. ಅದ್ ಹೇಗಾಗುತ್ತೋ? ಅವಳು ಮಾಡಿರೋ ಮೋಸನೆಲ್ಲ ನೀನ್ ಮರ್ತ್ಬಿಟ್ಯಾ? ಸಾಮಾನ್ಯ ಮೋಸ ಮಾಡಿಲ್ಲ, ನಮ್ಮನ್ನೆಲ್ಲ ಆಟ ಆಡಿಸಿದ್ಲು. ಅವಳು ಏನ್ ಮಾಡಿದ್ಲೋ ನನಗೆ ಗೊತ್ತು. ಅವಳಿಗೋಸ್ಕರ ನಾನೇನ್ ಮಾಡ್ಬೇಕೋ ತಿಳ್ಕೊಂಡೆ. ಇನ್ಯಾರು ನಮ್ಮನ್ನು ದೂರ ಮಾಡೋದಕ್ಕಾಗಲ್ಲ. ನಮ್ಮ ವನವಾಸ ಮುಗ್ದಿದೆ. ಇನ್ನು ನಾವಿಬ್ರು ಸಂಸಾರ ಮಾಡಬೇಕು. ಅದಕ್ಕೆ ನಾನು ಇವಾಗ ರೆಡಿಯಾಗಿದ್ದೀನಿ. ತುಂಬಾ ಒಳ್ಳೆ ಮಾತು ಹೇಳ್ದೆ ಜೈ. ಹಕ್ಕಿಗಿಂತ ಕರ್ತವ್ಯ ದೊಡ್ಡದು ಅನ್ನೋದು ರಾಮನ್ ತತ್ವ. ಕಷ್ಟದಲ್ಲಿ ಜೊತೆಲ್ ನಡಿಬೇಕು ಅನ್ನೋದು ಸೀತೆ ತತ್ವ. ಕುಟುಂಬ ಜವಾಬ್ದಾರಿ ಹಂಚ್ಕೊಳ್ಳೋದು ಲಕ್ಷ್ಮಣನ್ ತತ್ವ. ನಮ್ದವ್ರಿಗೋಸ್ಕರ ಸಹಾಯ ಮಾಡೋದು ಆಂಜನೇಯನ್ ತತ್ವ. ಈ ಸೀತಾರಾಮ ಲಕ್ಷ್ಮಣ ಆಂಜನೇಯ ತತ್ವಗಳನ್ನ ಯಾರು ಅರ್ಥ ಮಾಡ್ಕೊಂಡು ಆಚರಿಸ್ತಾರೋ ಆ ಕುಟುಂಬ ಸಂತೋಷದಿಂದ ಅಯೋಧ್ಯೆ ಆಗುತ್ತೆ. ನಮ್ಮ ಮನೆ ಕೂಡ ಹಾಗೆ ಆಗ್ಲಿ ಅಂತ ಬೇಡ್ಕೋತೀನಿ. ಜನಾರ್ದನ್,
ನಮ್ಮೂರ್ ಶಾಸ್ತ್ರಿಗಳಿಗೆ ಹೇಳ್ ಕಳ್ಸು. ನಾಳೆನೆ ಅವರಿಂದ ಇವ್ರ ಶೋಭನಕ್ಕೆ ಮುಹೂರ್ತ ಇಡ್ಸೋಣ. ಹಾಗೆ ಆಗ್ಲಜ್ಜಿ. ನಮ್ಮೂರ್ ಶಾಸ್ತ್ರಿಗಳ ಹತ್ರ ಮುಹೂರ್ತ ಇಡ್ಸಿದ್ವಿ ಅಂದ್ರೆ ತಪ್ಪೋದೇ ಇಲ್ಲ. ಈ ಸಾರಿ ಯಾವ ಅಡೆತಡೆನೂ ಬರಲ್ಲ. ಎಲ್ರೂ ಸೀತಾರಾಮನ್ನ ಬೇಡ್ಕೊಂಡು ಆರಾಮಾಗಿ ನಿದ್ದೆ ಮಾಡಿ. ಜೈ ಶ್ರೀರಾಮ್, ಜೈ ಜಾನಕಿರಾಮ್, ಜೈ ಜೈ ರಾಮ್ ಸೀತಾರಾಮ್, ಜಾನಕಿರಾಮ್ ಸೀತಾರಾಮ್, ಜೈ ಜೈ ರಾಮ್ ಸೀತಾರಾಮ್. ಗುಡ್ ನೈಟ್ ಸರ್. ಜೈ ಶ್ರೀರಾಮ್, ಜೈ ಜೈ ರಾಮ್ ಸೀತಾರಾಮ್. ನಾಳೆ ಜೈ ಗಂಗಾ ಫಸ್ಟ್ ನೈಟ್ಗೆ ಮುಹೂರ್ತ ಇಡಿಸ್ತಾರಂತೆ. ಏನ್ ಮಾಡೋದು ಚಂದ್ರಿಕಾ? ಅವ್ರು ಅನ್ಕೊಂಡ್ಬಿಟ್ರೆ ನಡೆಯೋದಿಲ್ಲ. ಏನೋ ಒಂದ್ ಮಾಡಿ ತಡಿಲೇಬೇಕು. ಅಮ್ಮ ಅಮ್ಮ, ಏನಾಯ್ತು ತುಳಸಿ? ಅಪಾಯ ಆಗೋದ್ರಲ್ಲಿದ್ಯಮ್ಮ. ಯಾರ್ಗೆ? ಗಂಗಾಗೆ. ಏನ್ ಹೇಳ್ತಿದ್ಯ ತುಳಸಿ? ಗಂಗಾಗೆ ಅಪಾಯನ? ಹೌದಮ್ಮ, ಇವತ್ತು ಗಂಗಾಗೂ ಜೈಗೂ ಶೋಭನ ಮಾಡ್ಲೇಬೇಕು ಅಂತ ಆ ಮನೆ ಅಜ್ಜಿ ಶಾಸ್ತ್ರಿಗಳನ್ನ ಕರೆಸಿ ಶೋಭನಕ್ಕೆ ಮುಹೂರ್ತ ಇಡಿಸ್ತಾ ಇದ್ದಾರೆ. ಈ ಶಾಸ್ತ್ರ ನಡೆದ್ಬಿಟ್ರೆ ಗಂಗಾ ನಮಗ್ ಸಿಗಲ್ಲ ಅಮ್ಮ. ಶಾಪಕ್ ಬಲಿ ಆಗೋಗ್ತಾಳೆ. ಹೇಗಾದ್ರೂ ತಡಿಬೇಕಮ್ಮ. ಏನಾದ್ರೂ ಮಾಡಿ ಈ ಶಾಸ್ತ್ರನ ನಿಲ್ಸಿ ಅಮ್ಮ. ಯಾಕಮ್ಮ ಸುಮ್ಮನೆ ನಿಂತಿದ್ದೀರಾ? ಬೇಗ ಏನಾದ್ರೂ ಮಾಡಿ ಅಮ್ಮ. ಅಮ್ಮ ಮಾತಾಡಿ ಅಮ್ಮ, ಏನಾದ್ರೂ ಮಾಡಿ ಬೇಗ. ಏನ್ ಮಾಡುವಂತ್ಯ ತುಳಸಿ? ನನ್ನ ಕೈಲಿ ಏನಿದೆ ಮಾಡೋಕೆ? ಇದೇನಮ್ಮ, ನೀವೇ ಹೀಗೆ ಹೇಳ್ಬಿಟ್ರೆ? ಮಾಡ್ಬೇಕಾಗಿರೋದನ್ನೆಲ್ಲ ಮಾಡಾಯ್ತು. ಗಂಗಾ ನನ್ ಮಗಳು ಅಂತ ತಿಳಿದಾಗಿಂದ ಗಂಗಾ ಜೈಗೆ ಹತ್ರ ಆಗ್ಬಾರ್ದು ಅಂತ, ಶಾಪಕ್ಕೆ ಸಾವಿಗೆ ದೂರ ಆಗ್ಬೇಕು ಅಂತ ಎಷ್ಟೋ ಮಾಡಾಯ್ತು. ಅವ್ರ ಕಾರ್ಯ ಇಟ್ಟಿರೋ ಪ್ರತಿ ಸಲನೂ ಏನೋ ಒಂದ್ ಮಾಡಿ ನಿಲ್ಸ್ದೆ. ಕೊನೆಗೆ ಜೈನ ಕೂಡ ಜೈಲ್ಗೆ ಕಳಿಸ್ದೆ. ಶಾಶ್ವತವಾಗಿ ಜೈನ ಈ ಲೋಕದಿಂದ ಕಳಿಸೋ ಕೂಡ ಯೋಚನೆ ಮಾಡಲಿಲ್ಲ ನಾನು. ಆದ್ರೆ ನನ್ನ ಮಗಳು ಗಂಗಾ ತುಂಬಾ ದೊಡ್ಡೋಳು ತುಳಸಿ. ಬೇರೆಯವ್ರಿಗೋಸ್ಕರ ಯೋಚನೆ ಮಾಡೋ ಒಳ್ಳೆ ಮನ್ಸು, ನಂಬದವ್ರಿಗೋಸ್ಕರ ಏನಾದ್ರೂ ಮಾಡೋ ಧೈರ್ಯ, ಪ್ರೀತಿಸೋರಿಗೋಸ್ಕರ ಪ್ರಾಣನ್ ಕೂಡ ಪಣಕ್ಕಿಡುವಂಥ ತ್ಯಾಗ. ಇದ್ರ ಮುಂದೆ ನಾನೇ ಸೋತು ಹೋದೆ ತುಳಸಿ. ತಾಯಿ ಆದ್ರೂ ಅವಳ ಮುಂದೆ ಅವಳ ಕೈ ಮುಗಿತೀನಿ. ಗಂಗಾನ ತಡೆಯೋದು ನಂಗಾಗಲ್ಲ ಅಂತ ನಂಗೆ ಅರ್ಥ ಆಗಿದೆ ತುಳಸಿ. ಗಂಗಾನ ಹೊಗಳಿದ್ರೆ ಅವಳ ಆಯಸ್ಸು ಕಡಿಮೆ ಆಗತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ. ಅವಳು ದೇವತೆ. ಈ ಹೆಣ್ಣಿನ ಹೊಟ್ಟೆಲ್ ಹುಟ್ಟಿದಾಳೆ. ಗಂಗಾಗೆ ಅಮ್ಮ ಆಗಿದ್ದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ ತುಳಸಿ. ನಾನು ನಂಬರ್ 1 ಬಿಸ್ನೆಸ್ ವುಮೆನ್ ಅಲ್ಲ, ನಂಬರ್ 1 ತಾಯಿ ಅನ್ನೋ ಹೆಮ್ಮೆ ಇದೆ ನನಗೆ. ಅಂಥ ಮಗಳನ್ನ ಹೇಗಾದ್ರೂ ಕಾಪಾಡ್ಕೋಬೇಕು.
ಆದ್ರೆ ನಾನೇನ್ ಮಾಡುದು ತುಳಸಿ?